ಕ್ಲಾಸ್ ಬಾರಿ ಮನಸ್ಸಿಗೆ ನೆಮ್ಮದಿ ಆಗ್ತದ. ನಾವು ಫೋನ್ ನೋಡಿದ್ದಕ್ಕೆ ಯಾವಾಗ ಬಂದು ನಿಮ್ಮನ್ನ ನೋಡಿವ ನಂಗೆ ಗುರುಗಳನ್ನ ನಿಮ್ಮನ್ನ ಇಲ್ಲೇ ನೋಡಿದ್ದಕ್ಕೆ ನಮ್ಗೆ ಭಾಳ ಆನಂದ ಅನಿಸ್ತಿ. ಅವ್ರು ಹೇಳಿದ ಪ್ರಕಾರ ನಾವು ಫಾಲೋ ಮಾಡ್ಕೊತೀವಿ. ಗುರುಗಳು ಹೇಳಿದ್ನ ಫಾಲೋ ಮಾಡ್ತಿದ್ದೀರಾ? ಏನ್ ಒಳ್ಳೇದಾಗಿದೆ ನಿಮಗೆ? ಅಲ್ಲಿ ಮೊದ್ಲಿಗೆ ಮಾಡಕತ್ತಿದ್ದೀವಿ, ಫಸ್ಟ್ ಇಂದ ಮಾಡ್ತಿದ್ದೀರಾ? ಒಂದ್ ತಿಂಗಳ ಮಾಡಕತ್ತೀವಿ. ಓಕೆ, ನೀವು ಗುರುಗಳನ್ನ ಎಷ್ಟು ದಿವಸ ಫಾಲೋ ಮಾಡ್ತಿದ್ದೀರಾ? ವಿಡಿಯೋ ನೋಡಿ ಒಂದ್ ತಿಂಗಳ ಅಂತ ನೋಡ್ಬೇಕು. ಅವ್ರು ನಾವು ಕಣ್ಮುಟ್ಟ ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ. ಇವತ್ತು ನೋಡಕ್ ಬಂದೀವಿ, ನಿಮ್ದು ನೋಡ್ತಿದ್ದೀವಿ. ಅದಕ್ಕೆ ನಮಗೆ ಇವತ್ತಿಂದ ಕ್ಲಾಸ್ ಬಹಳ ಖುಷಿ ಆಗೈತೆ. ಇನ್ನು ತಿಂಗಳ ಬರ್ತೀವಿ ನಾವು ಕ್ಲಾಸ್ ಇಟ್ಟಾಗ. ಎಕ್ಸಲೆಂಟ್. ಹಾಗೆ ಇವತ್ತಿನ ಗುರುಗಳು ಕ್ಲಾಸ್ ನಲ್ಲಿ ತುಂಬಾ ವಿಚಾರಗಳನ್ನ ಹೇಳ್ಕೊಟ್ರು. ನಿಮಗೆ ತುಂಬಾ ಇಷ್ಟ ಆಗಿದೆಯಾ? ಯಾವ ವಿಚಾರ ನಿಮಗೆ? ನಮಗೆಲ್ಲ ವಿಚಾರ, ಸಾಲದ ಬಗ್ಗೆ ಅಥವಾ ಇದ್ರ ಬಗ್ಗೆ, ಏನ ಶರೀರದ ಏನು ನೋವುಗಳ ಬಗ್ಗೆ ನಮಗ್ ಬಾಳ ಖುಷಿ. ಅವ್ನ್ ಮಾಡಾಕದ್ರು ನಾವು ರಾತ್ರಿ ಎದ್ದಾದ್ರು ಮಾಡ್ತೀವಿ. ಮೊದ್ಲಿಂದಲೂ ನಾವು ದೇವ್ರದ್ದು ಬ್ಯಾಗ ಬಾಳ ಪ್ರೀತಿ. ನಾವ್ ಅಧ್ಯಾತ್ಮದ ಇದ್ರಾಗ ಅದೀವು. ಹಾಗೆಲ್ಲ ಈಗ ನಾವು ಮೊದಲ್ ನಡೆಯಕ್ ಬಂದಾಗ ನಾವು 25 ಸಾವಿರ ಗಟ್ಲೆ ಜಪ ಮಾಡ್ತಿದ್ವಿ. ಆಮೇಲೆ ಒಬ್ರು ಗುರುಗಳ್ ಹುಡ್ಕೊಂಡು ಅಫಜಲ್ಪುರ್ ತಾಲೂಕ್ ಶಿವೂರ್ ಗುರುಗಳು ನಮಗಿದ್ದೆ ಬೆಂಗಳೂರು. ಅವ್ರು ನಮ್ಮನ್ನ 41 ದಿನ ಅನುಷ್ಠಾನ ಮಾಡಿಸಿದ್ರು. 41 ದಿನ ಅನುಷ್ಠಾನ ಮಾಡಿಸಿದ್ವಿ, ಊಟದಿಂದ ನೀರಿಂದ. ಅದನ್ನೆಲ್ಲ ಗುರುಗಳಿಗೆ ಹೇಳ್ಕೊಬೇಕಂತ ಬಂದಿದ್ ನಾನು ಭೇಟಿ ಆಗ್ಲಿಲ್ಲ. ಮುಂದಕ್ಕೆ ಪರ್ಸನಲ್ ಭೇಟಿ ಇದೆಯಲ್ಲ, ಮಾಡಿ ನೋಡಿ. 41 ದಿನ ಅನುಷ್ಠಾನ ಮಾಡಿದ್ವಿ ನಾ ಗಂಜಿಗಟ್ಟಿಗೆ, ಇಲ್ಲಿ ತಾಲೂಕ್ ಗಂಜಿಗಟ್ಟಿಗೆ. ಅದಕ್ಕೆ ನಮ್ಗೆ ಇಷ್ಟ ಹೇಳುದ್ರಿಂದ ಬಾಳ ಇಷ್ಟ ಅನ್ಸೈತೆ. ಅವ್ರು ಬಾಳ ಇಷ್ಟ ಅನ್ಸೈತೆ. ಈಗ ಭೇಟಿ ಮಾಡಿ ಖುಷಿ ಆಗಿದೆ ಅಂತ. ಈಗ ಗುರುಗಳ ನೀವು ಬರುವಾಗಿನ್ಕಿಂತ ಈಗ ಹೋಗುವ ಖುಷಿ ಆಗ್ಬಿಟ್ಟು. ಬರುವತ್ತಿಗೆ ಏನು ಉದ್ದೇಶ ಇಟ್ಕೊಂಡು ಹೋಗಿದ್ರಿ? ಬರೋ ಹೊತ್ನ್ಯಾಗ ನಮ್ಗೆ ಹೆಂಗ ಹೇಳ್ತಾರೋ, ಏನ್ ಮಾಡ್ತಾರೋ, ಹೆಂಗ ಹಿಂಗ ಗೊತ್ತಿರಲಿಲ್ಲ. ಈಗ ನಾವು ಮಾಡಕ್ ಎಲ್ಲ ರೆಡಿ ಇದ್ವಿ. 3 ಗಂಟೆಗೆ ಎದ್ದೆಲ್ಲ ಮಾಡ್ತೀವಿ. ಸಂಪೂರ್ಣ ಅರ್ಥ ಆಗಿದೆ ಈ ಕ್ಲಾಸ್? ಅರ್ಥ ಆಗೈತಿ. ಭಾಳ ಸರಿಯಾಗಿ ಮಾಡ್ಕೊಂಡು ಹೋಗಿ ಮಾತಾಡಿದ್ರೆ ಅವ್ರ ಭೇಟಿ, ಒಂದು ಪರ್ಸನಲ್ ಭೇಟಿ ಆಗ್ಬೇಕಾಗಿತ್ತು ಬಗ್ಗೆ ಹೇಳಕ್. ಖಂಡಿತ ಅವ್ರು ಭೇಟಿ ಮಾಡಿ. ಹಾಗೆ ಈಗ ತುಂಬಾ ಜನ ಹೇಳ್ತಾರೆ ಈ ಕ್ಲಾಸ್ಗೆಲ್ಲ ಹೋಗೋದು ತುಂಬಾ ವೇಸ್ಟ್, ಏನಿಲ್ಲ ಕಲಿಯೋದಂಥದ್ದು, ದುಡ್ಡು ಬರಲ್ಲ, ಇದೆಲ್ಲ ಹೇಳ್ತಾರೆ. ಇವತ್ತು ನೀವು ಒಂದೇ ತಿಂಗಳಲ್ಲಿ ಭೇಟಿ ವಿಡಿಯೋ ನೋಡಿ ಇವತ್ತು ಡೈರೆಕ್ಟ್ ಕ್ಲಾಸಲ್ಲಿ ಇದ್ದೀರಾ, ಹೇಗೆ ಅನಿಸ್ತೀರಿ? ಒಂದು ಟೈಮ್ ನಾ ಅವ್ರದ್ದು ನೋಡಿದಾಗ ನನಗೆ ಸಮಾಧಾನ. ಯಾವ ನೋಡಂಗಿಲ್ಲ, ಒಂದ ನೋಡ್ಬಿಡ್ತಿದ್ವಿ. ಫೋನ್ಯಾಗ ಅವ್ರು ಬಂದ ನೋಡ್ತಿದ್ವಿ. ಅವ್ರು ನೋಡಿ ನನಗೆ ಯಾವಾಗ ಭೇಟಿ ಆಗ್ಬೇಕನ್ನೋ ಒಟ್ಟು ಆತುರ ಆಗಿತ್ತು. ಅವ್ರನ್ನ ಭೇಟಿ ಆಗ ಭಾಳ ಸಂತೋಷ ಆಗಿತ್ತು. ಮೇಡಮ್ ನೀವು ಬಂದಿದೆ, ಏನು ಒಳ್ಳೇದಾಗಿದೆ ಮೇಡಮ್ ನಿಮ್ಗೆ? ನಾವು ಮಾಡಾಕತ್ತಿಂದ ಒಂದು ಧೈರ್ಯ ಹೋಗಿತ್ರಿ. ಧೈರ್ಯ ಇದ್ದಿದ್ದಿಲ್ಲ, ಸಾಲದಿಂದ ಭಾಳ ಒತ್ತಡಕ್ಕೆ ಒಳಗಾಗಿದ್ವಿ. ಈಗಿದ್ರ ಅದನ್ನ ಮಾಡಾಕತ್ತಿಂದ ಒಂದ್ ಸ್ವಲ್ಪ ಧೈರ್ಯ ಧೈರ್ಯ ಅಂತೂ ಫುಲ್ ಬಂದಿದೆ. ಏನ್ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋ ಬಂದಿದೆ. ಮೇಡಮ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನು ಇಷ್ಟವಾಗಿದೆ? ಗುರುಗಳಿಗೆ ಎಲ್ಲಾ ತರ ಹೇಳಿದ್ರು ಇಷ್ಟನೇ ಐತ್ರಿ. ಒಂದೊಂದಿಲ್ಲ ಎಲ್ಲಾ ತರ ನಾವು ಮಾಡೋದ್ರಾಗೂ ಐತ್ರಿ. ಅವ್ರು ಹೇಳ್ಯಾರ, ನಾವು ಅದನ್ನ ಅಳವಡಿಸ್ಕೊಂಡ್ವಿ ಅಂದ್ರೆ ನಮಗೆ ಮುಂದೆ ಒಳ್ಳೇದಾಗತ್ತೆ. ಸಾಲದಿಂದ ಮುಕ್ತಿ ಸಿಗ್ತದನ್ನು ಗ್ಯಾರಂಟಿ ಆಗಿದೆ. ಸೂಪರ್. ಹಾಗೆ ಗುರುಗಳ ಟೆಕ್ನಿಕ್ ಮತ್ತೆ ಅಫರ್ಮೇಷನ್ ನೀವು ಫಾಲೋ ಮಾಡ್ತಿದ್ದೀರಲ್ವಾ? ಮಾಡಿದ್ದೀರಾ? ತುಂಬಾ ಒಳ್ಳೆ ಕೆಲಸಗಳಾಗಿದೆ. ಹಾಗೆ ಈ ಗುರುಗಳ ಶಕ್ತಿ, ಅವರ ಜ್ಞಾನ, ಅವರ ತಿಳುವಳಿಕೆ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ? ಅವ್ರ ಜ್ಞಾನ ಶಕ್ತಿ ತುಂಬಾ ಚೆನ್ನಾಗಿದೆ. ಅವ್ರಿಂದ 4 ಜನರಿಗೆ ಒಳ್ಳೇದಾಗ್ತೈತೆ ಅನ್ನೋದು ವಿಶ್ವಾಸ ಇದೆ. ಹಾಗೆ ಗುರುಗಳ ಆಶೀರ್ವಾದ ತಗೊಂಡ್ರೆ ನೀವು ಹೇಗೆ ಅನಿಸ್ತಿತ್ತು? ಫೀಲ್ ತಗೊಂಡ್ರೆ ಅವ್ರು ಮುಟ್ಟಿದ್ರೆ ಒಂಥರ ರೋಮಾಂಚನ ಆಗ್ತಿದೆ. ಆಗಿದೆ ಮುಚ್ಕೊಂಡು ಕೂತಿದ್ದೀವಲ್ಲ, ಅವ್ರು ಮುಟ್ಟಿದ ತಕ್ಷಣ ಒಮ್ಮೆಲೆ ಮೈಯಲ್ಲೆಲ್ಲ ರೋಮಾಂಚನ ಬಂದಾಗ. ಮೇಡಮ್ ಈಗ ನಿಮ್ಗೆ ದುಡ್ಡು ಮಾಡೋದು ತುಂಬಾ ಕಷ್ಟ ಅನಿಸ್ತಿದೆ, ಈಸಿ ಅನಿಸ್ತಿದ್ಯಾ? ಈಜಿ ಅನಿಸ್ತದೆ. ಇವ್ರ ಈ ಮಾತಿನ ಗುರುಗಳ ಮಾತಿನಿಂದ ಈಜಿ ಅನ್ಸುತ್ತೆ. ಮೊದಲೆಲ್ಲ ತುಂಬಾ ಕಷ್ಟ, ಇದರಿಂದ ನಾವು ಪಾರ ಆಗ್ತೀವಿ ಇಲ್ಲ ಅನ್ನೋ ಭಯ ಜಾಸ್ತಿ ಇತ್ತು. ಭಾಳ ಜಾಸ್ತಿ ಇತ್ತು. ಈಗ ತುಂಬಾ ಈಸಿ, ಖುಷಿಯಲ್ಲಿದೆ, ದುಡ್ಡು ಮಾಡ್ಬೋದು. ಹಾಗೆ ಕೊನೆಯದಾಗಿ ಕ್ಯಾಮ್ರಾ ಮುಖಾಂತರ 840 ಕೋಟಿ ಜನ ನೋಡ್ತಿದ್ದಾರೆ ನಿಮ್ಮನ್ನೆಲ್ಲ, ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಎಲ್ಲರೂ ಮಾಡಿ, ಎಲ್ಲರೂ ಒಳ್ಳೇದನ್ನ ಇದನ್ನ ಪಡ್ಕೊಳ್ಳಿ. ಎಲ್ಲರೂ ಇದ್ರ ಸಾಲ ಋಣಮುಕ್ತರು, ಯಾರ್ಯಾರು ಸಾಲದಾಗದಿದ್ರು ಎಲ್ಲರೂ ಋಣಮುಕ್ತರ ಆಗ್ತಿರೋ ಆಸೆ ನನಗಿದೆ. ಗುರುಗಳ ಭರವಸೆನೂ ಇದೆ. ಅವ್ರು ಕೊಟ್ಟಿದ್ದನ್ನೆಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು ಮೇಡಮ್, ಅದ್ಭುತ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.